ಸಹನಟಿ ಬಾಳಲ್ಲಿ ವಿಲನ್ ಆದ ಮಡೇನೂರು ಮನು ಅತ್ಯಾಚಾರ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಈಗ ಕಮಿಡಿಯನ್. ಅತ್ಯಾಚಾರ ಕೇಸ್ನಲ್ಲಿ ನಟ ಮಡೇನೂರು ಮನು ಕಂಬಿ ಎಣಿಸ್ತಾ ಇದ್ದಾರೆ. ಇತ್ತ ದರ್ಶನ್, ಧ್ರುವ, ಶಿವಣ್ಣ ಬಗ್ಗೆಯೂ ಕೂಡ ಅವಹೇಳನ ಮಾಡಿರುವಂತ ಒಂದು ಆಡಿಯೋ, ಮಡೇನೂರು ಮನುದು ಎನ್ನಲಾಗ್ತಾ ಇರುವಂತ ಒಂದು ಆಡಿಯೋ ವಿಚಾರ. ಆರೋಪಿ ಮನು ಮೇಲೆ ಶಿಸ್ತು ಕ್ರಮಕ್ಕೆ ಫಿಲಂ ಚೇಂಬರ್ ಅಸ್ತು ಎಂದಿದೆ. ಸಹನಟಿ ಬಾಳಲ್ಲಿ ವಿಲನ್ ಆಗಿದ್ದಾರೆ ಮಡೇನೂರು ಮನು. ಅತ್ಯಾಚಾರ ಕೇಸ್ನಲ್ಲಿ ಈಗ ಜೈಲಲ್ಲಿದ್ದಾರೆ ಈ ಕಮಿಡಿಯನ್. ಇದರ ಜೊತೆಗೆ ಒಂದು ಆಡಿಯೋ ವೈರಲ್ ಆಗುತ್ತೆ. ಅಲ್ಲಿ ದರ್ಶನ್ ಅವರ ಬಗ್ಗೆ, ಧ್ರುವ ಸರ್ಜಾ ಅವರ ಬಗ್ಗೆ, ಶಿವಣ್ಣ ಅವರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಾರೆ. ಅದು ಮಡೇನೂರು ಮನುದೇ ಅಂತ ಹೇಳಲಾಗ್ತಾ ಇರುವಂಥ ಒಂದು ಆಡಿಯೋ ಅದು. ಅಲ್ಲಂತೂ ಶಿವಣ್ಣ ಅವರ ಸಾವಿನ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ದರ್ಶನ್ ಕತೆ ಇನ್ನೇನು ಮುಗದೇ ಹೋಯಿತು, ಜೊತೆಗೆ ಧ್ರುವ ಸರ್ಜಾ ಅವರನ್ನು ಜನ ಒಪ್ಕೊಳ್ಳೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿದ್ದಾರೆ. ಜೊತೆಗೆ ಈ ಮೂವರಿಗೂ ಕಾಂಪಿಟೇಷನ್ ಕೊಡುವಂಥ ಗಂಡುಗಲಿ ನಾನು ಅಂತೆಲ್ಲ ಆ ಆಡಿಯೋದಲ್ಲಿ ಈ ವ್ಯಕ್ತಿ ಮಡೇನೂರು ಮನು ಮಾತನಾಡಿದ್ದಾರೆ. ಅಂದರೆ ಅವ್ರದ್ದೇ ಅಂತ ಹೇಳಲಾಗ್ತಾ ಇರುವಂಥ ಒಂದು ಆಡಿಯೋ ಅದು. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ನರಸಿಂಹಲು, ಸಾರಾ ಗೋವಿಂದ್, ಉಮೇಶ್ ಬಣಕಾರ್, NR ವಿಶ್ವನಾಥ್ ಭಾಗಿಯಾಗಿದ್ದಾರೆ. ಫಿಲಂ ಚೇಂಬರ್ನಲ್ಲಿ ಸುದ್ದಿಗೋಷ್ಠಿ. ಮನು ವಿರುದ್ಧ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತಿನಿಂದಲೇ ಕಿರುತೆರೆ, ಬೆಳ್ಳಿತೆರೆಯಿಂದ ಸಂಪೂರ್ಣವಾಗಿ ಅಸಹಕಾರ. ಮಡೇನೂರು ಮನುಗೆ ಅನಿರ್ದಿಷ್ಟಾವಧಿ ಅಸಹಕಾರ. ಮಡೇನೂರು ಮನು ವಿರುದ್ಧ ಕೇಸ್ ದಾಖಲಿಸುತ್ತೇವೆ ಅಂತ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಿಷನರ್ಗೆ ಇವತ್ತು ಕಂಪ್ಲೇಂಟ್ ಕೊಡ್ತೀವಿ. ರಿಯಾಲಿಟಿ ಶೋ ಆಗಿರ್ಬೋದು, ಧಾರಾವಾಹಿಗಳಲ್ಲಾಗಿರ್ಬೋದು ಆತನಿಗೆ ಚಾನ್ಸೇ ಇಲ್ಲ ಇನ್ನು ಮುಂದೆ. ಸಿನಿಮಾಗಳಲ್ಲಿ ಮನುಗೆ ಅವಕಾಶ ಕೊಡಬಾರ್ದು. ಎಲ್ಲ ಚಾನೆಲ್ಗಳಿಗೂ ಪತ್ರ ಕಳುಹಿಸುತ್ತೇವೆ ಅಂತ ನರಸಿಂಹಲು ಹೇಳಿದ್ದಾರೆ. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೋಡಿ. ಸ್ಟಾರ್ಗಳ ಬಗ್ಗೆ ಮನು ಮಾತನಾಡಿರುವಂಥ ಒಂದು ಆಡಿಯೋ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಾದ ನಂತರ ಫಿಲಂ ಚೇಂಬರ್ನಲ್ಲಿ ಒಂದು ಸಭೆ ಕೂಡ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರಸಿಂಹಲು ಅವರ ಜೊತೆಗೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಚಿಟ್ಚಾಟ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಕನ್ನಡ ಚಿತ್ರದ ನಟ ಮಡೇನೂರು ಮನು ಅವರು ಈಗಷ್ಟೇ ಒಂದಷ್ಟು ವಿಡಿಯೋ ಜೊತೆಗೆ ಆಡಿಯೋ ಅವ್ರದ್ದು ವೈರಲ್ ಆಗಿತ್ತು. ಅದರಲ್ಲೂ ಸಹ ಸ್ಟಾರ್ ನಟರ ಬಗ್ಗೆ ಮಾತಾಡಿರುವಂಥ ಆಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಅವ್ರನ್ನ ಬ್ಯಾನ್ ಮಾಡಬೇಕು ಕನ್ನಡ ಚಿತ್ರರಂಗದಿಂದ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು, ಜೊತೆಗೆ ಆ ಆಡಿಯೋ ಅವ್ರದ್ದೇ ಪರಿಶೀಲನೆ ಆಗಿದೆಯಾ, ಜೊತೆಗೆ ಈ ಕುರಿತು ಸುದ್ದಿಗೋಷ್ಠಿ ಕೂಡ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ನಡೆಯಿತು. ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ನರಸಿಂಹಲು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಆಡಿಯೋ ರಿಲೀಸ್ ಆಯಿತು, ಫಾರೆನ್ಸಿಕ್ಗೆ ಏನಾದರೂ ಕಳಿಸಿದ್ರ, ವರದಿ ಬಂತ, ಅವ್ರದ್ದೇ ಆಡಿಯೋ ಅಂತ ಏನಾದರೂ ಗೊತ್ತಾಯ್ತಾ? ಯಾಕಂದರೆ ಈಗ AI ಕಾಲ, ಯಾರು ಆಡಿಯೋ ಬೇಕಂದ್ರೂ ಅವ್ರ ಧ್ವನಿನಲ್ಲಿ ಮಾಡಬಹುದು. ಮೇಡಮ್, ಮೊದಲನೇದಾಗಿ ಫಾರೆನ್ಸಿಕ್ ರಿಪೋರ್ಟ್ ಕಳಿಸೋದು, ಅದಕ್ಕೆ ಕಳಿಸೋದು ನಮ್ಮ ಡ್ಯೂಟಿ ಅಲ್ಲ. ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಾವು ಅವ್ರಿಗೆ ನಾವು ಏನು ಲೀಗಲಾಗಿ ದೂರು ನೀಡಬೇಕು ಅದನ್ನು ನೀಡ್ತಾ ಇದ್ವಿ. ಆಮೇಲೆ ನಮ್ಮ ಕ್ರೈಮ್ ಇದಕ್ಕೂ ದೂರು ಕೊಡ್ತಾಯಿದ್ವಿ, ಸಬ್ ಕ್ರೈಮ್ ಇದಕ್ಕೆ ಅಲ್ವಾ. ಇದು ಯಾರು ಕಂಡುಹಿಡಿಯೋದು, ಅವ್ರು ಕಂಡುಹಿಡಿತಾರೆ. ಮಾತಾಡಿರೋದು ನಿಜನೋ ಸುಳ್ಳು ಅನ್ನೋದು ಸೆಕೆಂಡ್ರಿ. ಆದರೆ ಅಯ್ಯಪ್ಪ ಮಾತಾಡಿರೋದು ರಾಂಗ್ ಅಂತ ಹೇಳ್ಬಿಟ್ಟು ಎಂಟೈರ್ ನಮ್ಮ ಅಂಗಸಂಸ್ಥೆಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಯಾವುದೇ ಇದು ಭಾಗವಹಿಸೋಂಗಿಲ್ಲ. ಥಿಯೇಟ್ರ್ಗೆಲ್ಲ ಇದು ಸಿನಿಮಾಗಳೆಲ್ಲ ಆಗ್ಬೋದು, ಸೀರಿಯಲೆಲ್ಲ ಆಗ್ಬೋದು, ಯಾರೂ ಅವ್ರಿಗೆ ಎಂಟರ್ಟೈನ್ ಮಾಡಬಾರ್ದು ಅನ್ನೋದು ನಮ್ಮ ಎಲ್ಲರ ಒಗ್ಗಟ್ಟಿನ ನಿಲುವು ತೊಗೊಂಡ್ಬಿಟ್ಟು ಅವ್ರಿಗೆ ಇವತ್ತಿನ ದಿನ ಅಸಹಾರ ನಾನ್ ಕೋಆಪ್ರೇಷನ್ ಅಂತ ಮಾಡಿದ್ದೀವಿ. ಸೊ ಈ ರೀತಿ ನಾನ್ ಕೋಆಪರೇಷನ್ ಎಷ್ಟು ಸರಿ ಅಂತ ಒಬ್ಬ ಕಲಾವಿದನ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಇದು. ಯಾಕಂದರೆ ಅವ್ರು ಇನ್ನೂ ಹೊರಗೆ ಬರಬೇಕು, ಜೈಲಲ್ಲಿ ಇರುವಂಥದ್ದು, 14 ದಿನ ಅವರಿಗೆ ನ್ಯಾಯಾಂಗ ಬಂಧನ ಕೊಟ್ಟಿರುವಂಥದ್ದು. ಅವ್ರ ಹೇಳಿಕೆ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತಲ್ವಾ? ಅಲ್ಲ ಮೇಡಮ್, ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ದೀನಿ ಅಂತ ತಾವೇ ಹೇಳ್ತಾ ಇದ್ರಿ. ಕಾನೂನು ಏನಿದೆಯೋ ಕಾನೂನು ನೋಡ್ಕೊಂಡು ಹೋಗ್ತಾ ಇದ್ವಿ. ನಾವು ಏನು ಮಾಡ್ತಾಯಿದ್ವಿ, ಅದಕ್ಕೆ ಅಲ್ಲಿ ಏನು ಲೀಗಲಾಗಿ ನಾವು ಕಂಪ್ಲೇಂಟ್ ಮಾಡ್ತಾಯಿದ್ವಲ್ಲ ಅವೆಲ್ಲ ತೀರ್ಮಾನ ಆಗಿ ಬರಲಿ, ನೋಡೋಣ. ಹೊಟ್ಟೆ ಮೇಲೆ ಹೊಡಿಬೇಕಂತ ಯಾರಿಗೂ ಇಲ್ಲ, ಯಾರು ಹೊಟ್ಟೆ ಮೇಲೆ ಯಾರು ಹೊಡೆಯೋದಿಲ್ಲ. ನೀವು ಅಂಥ ವ್ಯಕ್ತಿಗಳಿಗೆ ನೀವು ಆ ರೀತಿ ಮಾತಾಡ್ತಿರಲ್ಲ, ಸರಿನಾ? ಸರಿ ಅಂತ ಹೇಳ್ತಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಾದ ವಿವಾದಗಳು ಈ ಕುರಿತು ಬರ್ತವೆ. ಜೊತೆಗೆ ಸ್ಟಾರ್ ವಾರ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಎಷ್ಟೋ ಜನ ಎಷ್ಟು ಕೀಳಾಗಿ ಮಾತಾಡ್ತಾರೆ ಸ್ಟಾರ್ಗಳ ಬಗ್ಗೆ. ಸೊ ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತಿದ್ದೀರಾ? ಇಲ್ಲಿವರೆಗೂ ಯಾವುದೇ ರೀತಿಯ ಇಂಥದ್ದು ಘಟನೆ ಎಲ್ಲೂ ನಡೆದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸತ್ತೋಗೇ ಬಿಡ್ತಾರೆ ಅನ್ನೋದನ್ನು ನಾವು ಸಮರ್ಥಿಸ್ಕೋಬೇಕು.
ಮೊದಲದಾಗಿ ಆ ಆಡಿಯೋ ಅವ್ರದ್ದೇನೋ ಅನ್ನೋವಂಥದ್ದು ಪರಿಶೀಲನೆ ವರದಿ ಬರಬೇಕಲ್ವಾ? ಬರುತ್ತಮ್ಮ, ಅವೆಲ್ಲ ಬರುತ್ತೆ. ಅದಕ್ಕೆ ನಾನು ಕಾನೂನು ರೀತಿಯಾಗಿ ನಾವು ಕಂಪ್ಲೇಂಟ್ ಮಾಡ್ತಾಯಿದ್ವಿ. ಅದೆಲ್ಲ ತೀರ್ಮಾನ ಆಗಿ ಅವರು ಒಬ್ಬ ಇನ್ನೋಸೆಂಟು ಯಾವುದು ಗೊತ್ತಿಲ್ಲ ಅವರು ನಿರ್ದೋಷ ಅಂತ ಬಂದಾಗ ಅದನ್ನು ಬೇರೆ ಥರ ತೀರ್ಮಾನ ತಗೊಳ್ತೀವಿ. ಅಲ್ಲಿವರೆಗೂ ಬರಲಿ. ಏನು ನಾವೊಬ್ಬರೇ ಅಲ್ಲ, ನಮ್ಮ ಸಂಸ್ಥೆ ಒಂದೇ ಅಲ್ಲ, ಎಲ್ಲರೂ ಕಂಪ್ಲೇಂಟ್ ಕೊಡಿಸ್ತಾ ಇದ್ದಾರೆ ಅವ್ರಿಗೆ. ಎಂಟೈರ್ ಕರ್ನಾಟಕದಲ್ಲಿ ಎಲ್ಲರೂ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಆಲ್ರೆಡಿ. ಮೊದಲನೇದಾಗಿ ಮಡೆನೂರು ಮನು ಅವರು ಈಗ ಮೊದಲನೇ ಚಿತ್ರ ಅವ್ರದ್ದು. ಅವ್ರನ್ನ ಇಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋ ಅವಶ್ಯಕತೆ ಇತ್ತಾ ನಿಮಗೆ? ಯಾಕಂದರೆ ಈಗ ದರ್ಶನ್ ಅವ್ರು ಇರಬಹುದು, ಶಿವರಾಜ್ ಕುಮಾರ್ ಸರ್ ಇರಬಹುದು, ಜೊತೆಗೆ ಧ್ರುವ ಅವ್ರು ಇರಬಹುದು, ಒಂದು ಲೆವೆಲಲ್ಲಿ ಬೆಳೆದು ಬಿಟ್ಟಿದ್ದಾರೆ, ಅವ್ರನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ. ಸೊ ಅಂಥ ವ್ಯಕ್ತಿ ಬಗ್ಗೆ ಇವ್ರು ಮಾತಾಡಿದಾಗ ಅದು ಕನ್ಸಿಡರ್ ಆಗಲ್ವಲ್ಲ? ಯಾಕೆ ಎಷ್ಟು ಸೀರಿಯಸ್ ಆಗಬಹುದು? ಒಂದು ಕಡೆ ಅವನು ಯಾರೋ ಮಾತಾಡಿದ್ದಾನೆ, ಅದು ಕನ್ಸಿಡರೇ ಆಗೋದಿಲ್ಲ ಅಂಥವ್ನಿಗೆ ಯಾಕೆ ಈ ಪ್ರೆಸ್ ಮೀಟ್ ಯಾಕೆ ಅದು ಇದು ಅಂತ ಕೇಳ್ತಾರೆ. ಒಂದು ಕಡೆ ಏನು ರೀ ಇಂಥ ವ್ಯಕ್ತಿಗಳು ಈ ಥರ ಮಾತಾಡಿದ್ದಾರೆ, ನೀವೇನು ರೀ ಮಾಡ್ತಾಯಿದ್ದೀರ ಚೇಂಬರಿಂದ ಅಂತೇಳಿ ಇನ್ನು ಕೆಲವರು ಮಾತಾಡ್ತಾರೆ. ನಾಳೆ ಬೆಳಗ್ಗೆ ಹೋರಾಟಗಾರರು ಸುಮಾರು ಜನ ಇಲ್ಲಿ 200 ಜನ ಬರ್ತಾಯಿದ್ದಾರೆ. ನಮ್ಮ ಶಿವರಾಜ್ ಕುಮಾರ್ ಫ್ಯಾನ್ಸು ಅಧ್ಯಕ್ಷರು NR ರಮೇಶ್ ಅಂತ, ನಾವು 200-250 ಜನ ಇಲ್ಲಿಗೆ ಬರ್ತಾಯಿದ್ವಿ ಅಂತ ಹೇಳ್ತಾರೆ. ಈಗ ಯಾರಿಗೆ ನಾವು ಸಮಾಧಾನ ಮಾಡಬೇಕು? ಯಾರು ಹೇಳಿದ್ದು ಕರೆಕ್ಟ್ ಅಂತ ಮಾಡಬೇಕು? ನಿಮ್ಮಲ್ಲೇ ಯಾರೋ ಯಾಕೆ ಮಾಡ್ತೀರ ಅಂತ ಕೇಳ್ತಾರೆ, ಒಂದು ಕಡೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀರ ಅಲ್ವಾ? ನೀವು ನಿನ್ನೆ ಏನಾಯಿತು ಅಂತ ಕೇಳಿದ್ವಿ, ಅದನ್ನು ನಾವು ಉತ್ತರ ಕೊಡಲೇಬೇಕಲ್ಲ, ಕರೀಲೇಬೇಕಲ್ಲ. ಬಟ್ ಒಂದು ಕಲಾವಿದನಿಗೆ ಬ್ಯಾನ್ ಅನ್ನುವಂಥದ್ದು ಎಷ್ಟು ಸೂಕ್ತ ಅಂತ? ಬ್ಯಾನ್ ಅಲ್ಲ, ಅಸಹಕಾರ ತೋರಿಸ್ತೀವಿ. ನಾನು ಯಾವುದೇ ಒಂದು ಸಿನಿಮಾ ಮಾಡಿದಾಗ ನಮ್ಮದರಲ್ಲಿ ಅವ್ರನ್ನ ಎಂಟರ್ಟೈನ್ ಮಾಡೋದೇ ಇಲ್ಲ. ನೀನು ದೊಡ್ಡವನಪ್ಪ, ಒಳ್ಳೆ ಹುಡುಗ, ನೀನು ಅಲ್ಲೇ ಇರು ಅಂತೇಳಿ ಬೇರೆ ಯಾರು ಇಟ್ಟು ಮಾಡ್ಕೊಳ್ತೀವಿ. ಹಾಗೆ ಬ್ಯಾನ್ ಅನ್ನೋ ಪದ ನಾವು ಎಲ್ಲೂ ಬಳಸೋದೇ ಇಲ್ಲ, ಅವಕಾಶಗಳನ್ನ ಕೊಡೋದಿಲ್ಲ. ಹೌದು ಜಸ್ಟ್ ಲೈಕ್ ಬ್ಯಾನೇನೆ. ಆದರೆ ನಾವು ಅದನ್ನು ಪದ ಯೂಸ್ ಮಾಡೋಂಗಿಲ್ಲ. ಈ ನಿಮ್ಮ ಹಕ್ಕಿಗೆ ನಾನು ಶ್ರುತಿ ಮಾಡೋಂಗಿಲ್ವಲ್ಲ, ಹಾಗಾಗಿ ಅದು ಮಾಡ್ತಾಯಿದ್ವಿ. ನಾವು ಈ ಸೈಬರ್ ಕ್ರೈಮ್ಗೂ ದೂರು ಕೊಡ್ತಾಯಿದ್ವಲ್ಲ, ಗೊತ್ತಾಗತ್ತೆ ಹೌದಾ ಇಲ್ವಾ ಅಂತಲ್ಲಿ. ಅಲ್ಲಿವರೆಗೂ ತಡೀರಿ. ನೀವು ಹೇಳೋದು ಒಂದು ಕಡೆ ಎಲ್ಲೋ ನಾವು ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ, ಮತ್ತೊಂದು ಕಡೆ ಇದೇ ರೀತಿ ಮಾತಾಡುವಂಥ ಸಾಕಷ್ಟು ಜನ ಇದ್ದಾರೆ, ಅದರ ಆಡಿಯೋ ಹೊರಗೆ ಬಂದಿರೋದಿಲ್ಲ ಅಷ್ಟೇ. ಸೊ ಇದೇ ರೀತಿ ಸೀರಿಯಸ್ ಆಗಿ ತಗೊಳ್ತಾ ಹೋದರೆ ಒಂದಷ್ಟು ಆಡಿಯೋಗಳನ್ನು ಎಲ್ಲರೂ ಅಸಹಾಯಕ ಮಾಡಬೇಕಾಗ ಒಂದು ನಮ್ಮ ಕಣ್ಮರಿಯಲ್ಲಿ ಕಿವಿ ಕೇಳಿದಂಗೆ ಎಷ್ಟೋ ಜನ ಏನೋ ಮಾತಾಡ್ಕೋಬೋದು. ನಮ್ಮ ಗಮನಕ್ಕೆ ಬರೆದಿರೋದೆಲ್ಲ ನಾವು ಕೆಣ್ಕೊಂಡು ಹೋಗ್ಬೇಕಾ? ಬೇಕಾಗಿಲ್ಲ ನಮಗೆ. ಈಗ ಅಲ್ಲಿ ನಮ್ಮ ಗಮನಕ್ಕೆ ಬಂದಾಗ ಏನು ಮಾಡ್ತಾಯಿದ್ದೀರಿ, ಯಾಕೆ ಮಾಡಿಲ್ಲ ಅನ್ನೋರೇ ಜಾಸ್ತಿ, ಯಾತಿಗೆ ಮಾಡ್ತಾಯಿದ್ರ ಅನ್ನೋದು ಕಮ್ಮಿ. ಹಾಗಾಗಿ ನಾವು ಯಾವ ರೀತಿ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಹೇಳಿ? ಈಗ ಫೈನಲಿ ಅಕಸ್ಮಾತ್ ಮಡೆನೂರು ಮನು ಅವರು ಹೊರಗಡೆ ಬಂದಾದ ಮೇಲೆ, ಎಲ್ಲ ನ್ಯಾಯಾಂಗ ಬಂಧನ ಆಯಿತು, ಜೈಲು ಶಿಕ್ಷೆ ಆದಮೇಲೆ ಹೊರಗೆ ಬಂದ ಮೇಲೆ ಕ್ಷಮೆಯನ್ನು ಕೋರಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರೆ ಆಗ ನಿಮ್ಮ ನಿರ್ಧಾರ ಏನಾಗಬಹುದು? ನಾವು ಮೊದಲನೇದಾಗಿ ನ್ಯಾಯಾಲಯದಲ್ಲಿ ಇದೆಯಲ್ಲ, ಅದು ತೀರ್ಮಾನ ಆಗಲಿ ಅಲ್ವಾ? ಅಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದಾಗ ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಅಧ್ಯಕ್ಷರು ನರಸಿಂಹಲು ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ ನ್ಯೂಸ್, ಬೆಂಗಳೂರು.